ರನ್ ಫಾರ್ ಟ್ರೀಸ್ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ ಸೈಕಾಲಜಿಸ್ಟ್ ಡಾಕ್ಟ್ರು, ಯಾಕಂದರೆ ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ಸ್ನ ಒಂದು ಸಂಸ್ಥಾಪಕರು ಕೂಡ ಅವ್ರು ನಮ್ಮ ಜೊತೆ ಇದ್ದಾರೆ, ಡಾಕ್ಟರ್ ಲೋಕೇಶ್ ಸರ್. ಅವ್ರ ಜೊತೆ ಮಾತಾಡೋಣ ಬನ್ನಿ. ಈ ಒಂದು ಕಾರ್ಯಕ್ರಮ ಹೇಗೆ ನಡೀತು, ಯಾವ್ಯಾವ ಥರ ನಡೀತಾ ಇದೆ, ಸಂಪೂರ್ಣ ಮಾಹಿತಿ ಸ್ಟಾರ್ ಕನ್ನಡದಲ್ಲಿ ನೋಡೋಣ. ಎಸ್ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್, ವೆಲ್ಕಮ್ ಟು ರನ್ ಫಾರ್ ಟ್ರೀಸ್ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ ಕೋರ್ತಾ ಇದ್ರಿ ಸರ್. ಧನ್ಯವಾದಗಳು. ಎಸ್ ಸರ್, ಇವತ್ತು ಒಂದು ಅದ್ಭುತ ಕಾರ್ಯಕ್ರಮ, ನಮ್ಮ ಗ್ರೀನ್ ಪಾತ್ ಅವರ ಕೊಡುಗೆ ಇದು. ಆಕ್ಚುಲಿ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ಡೆಫಿನೆಟ್ಲಿ ವೆರಿ ಗುಡ್ ಇನಿಷಿಯೇಟಿವ್. ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ, ಈಗ ಪರಿಸರದ ಬಗ್ಗೆ ಆಗಲಿ ಅಥವಾ ಈಗ ನಾನು ಎಸ್ಪೆಷಲಿ ಮಾನಸಿಕ ವೈದ್ಯನಾಗಿರೋದ್ರಿಂದ ಮಾನಸಿಕ ಆರೋಗ್ಯ ಹಾಗೂ ಪರಿಸರ ಎಷ್ಟು ಮಾನಸಿಕ ಆರೋಗ್ಯದ ಮೇಲೆ ನಮಗೆ ಪ್ರಭಾವನ ಬೀರುತ್ತೆ ಅಂತ ನೀವೀಗ ನೋಡಿರ್ಬೋದು. ಪ್ರತಿ ಚಾನಲ್ ಟಿ ವಿಲಿ ಎಲ್ಲೇ ಇದ್ರೂ ಕೂಡ, ಒಂದು ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ನೀವು ನೇಚರಲ್ಲಿ ನಡೀರಿ ಅಂತ ಆ್ಯಡ್ಸ್ ಆಗ್ತಾ ಇರ್ತಾರೆ. ಅಂದರೆ ಜಸ್ಟ್ ವಾಕಿಂಗ್ ಬೇರ್ ಫುಟ್ ಆನ್ ದ ನೇಚರ್, ಅದೇ ಥೆರಪಿಟಿಕ್ ಅಂತ. ಹಿಂದೆ ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲ ನ್ಯಾಚುರಲ್ ನಡ್ಕೊಂಡು ಹೋಗ್ತಾ ಇದ್ರು. ನಾವೀಗ ಅದೊಂದು ಪ್ರೋಗ್ರಾಮು ಪ್ರೊಪಗೆಂಡಾ ಮಾಡ್ಕೊಂಡು ಮಾಡಬೇಕಾಗಿದೆ ಆ್ಯಕ್ಚುಲಿ. ಸೊ ಈಗ ಬರುತ್ತಿರುವಂತಹ ಹೊಸ ಜನಾಂಗದಲ್ಲಿ ಏನಾಗಿದೆ ಅಂದರೆ, ಪ್ರಕೃತಿಯ ಬಗ್ಗೆ ಇರುವಂತಹ ಕಾಳಜಿ ತುಂಬ ಕಡಿಮೆ ಆಗಿದೆ. ನ್ಯಾಚುರಲ್ ಆಗಿ ನಮ್ಮಲ್ಲಿ ಇದ್ದಂತಹ ಒಂದು ಭಾವನೆಗಳು ಕೂಡ ಕಡಿಮೆ ಆಗಿದೆ. ಅದಕ್ಕೋಸ್ಕರ ನಾವು ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು, ಜಾಗೃತಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಜನಗಳಿಗೆ ತಲುಪಿಸೋದಕ್ಕೆ ಮಾಡ್ತಾ ಇರುವ ಈ ಗ್ರೀನ್ ಪಾತ್ ಫೌಂಡೇಶನಿಂದ ಏನಿದೆ ತುಂಬ ಸಹಾಯಕಾರಿಯಾಗುತ್ತೆ. ಎಸ್ಪೆಷಲಿ ಇಲ್ಲೆಲ್ಲ ಬಂದಿರೋ ನೋಡಿದ್ರೆ ಯೂತ್ಸೇ ಇರ್ತಾರೆ. ಸೊ ಹಾಗಾಗಿ ದೇ ವಿಲ್ ಬಿ ದ ಕ್ಯಾರಿಂಗ್ ಆನ್ ಲೆಗಸಿ ಆಫ್ ದ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಇನ್ ಇಂಡಿಯಾ. ಸೊ ಪಾಲಿಟಿಷಿಯನ್ಸ್ ತುಂಬ ಮಾತಾಡ್ತಾರೆ, ಬಟ್ ಯೂತ್ಸೇ ಕೊನೆಗೆ ನಮಗೆ ಯೂಸ್ಫುಲ್ ಆಗಿ, ಸಿಟಿಸನ್ಸ್ ಕೂಡ ನಮ್ಗೆ ಯೂಸ್ಫುಲ್ ಆಗಿ ಇದನ್ನು ಕಾರ್ಯರೂಪಕ್ಕೆ ತರುವಂತಹ ಶಕ್ತಿ ಇರುತ್ತೆ ಸರ್. ಜೊತೆಗೆ ಇವಾಗ ನಾವು ನೋಡಿದಾಗೆ, ಇವಾಗ ನಿನ್ನೆ ನಮ್ಮ ಸರ್ಕಾರದಿಂದನೇ ಒಂದು ಕಾರ್ಯಕ್ರಮ ಆಯಿತು. ಸುಮಾರು 15 ಲಕ್ಷ ಸಸ್ಯಗಳನ್ನು ಒಂದು ನೆಡುವಂತಹ ಒಂದು ಪ್ರೋಗ್ರಾಮ್ ಆಯಿತು. ನಂತರ ಇವತ್ತು ಒಂದು ರನ್ ಫಾರ್ ಟ್ರೀಸ್, ಮರಗಳಿಗಾಗಿ ಓಟ, ಒಂದು ಅದ್ಭುತ ವಿಶ್ಲೇಷಣೆ ಆಗ್ತಿದೆ. ಇವತ್ತು ಎಲ್ರಿಗೂ ಒಂದು ಇನಿಷಿಯೇಟಿವ್ ತಗೋಬೇಕಂತ ಅನಿಸ್ತಾ ಇದೆ. ಅದ್ರ ಬಗ್ಗೆ, ಸರ್ಕಾರದ ಬಗ್ಗೆ ಅಥವಾ ಈ ಥರ ಒಂದು ಕಾನ್ಸೆಪ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಡೆಫಿನೆಟ್ಲಿ ಈ ನಾ ಮೊನ್ನೆ ನೋಡಿದೆ, ಡಿ ಕೆ ಸುರೇಶ್ ಅವರು ಎಲ್ಲ ಕಡೆ ರೇಖಿ ಮಾಡ್ತಾ ಇದ್ರು. ಆ್ಯಕ್ಚುಲಿ ಲೈಕ್ ಟು ಹ್ಯಾವ್ ದ ಪ್ಲಾಂಟೇಶನ್ ಅಂದ್ಬಿಟ್ಟು, ಅದರಲ್ಲಿ ಅಷ್ಟೊಂದು 15 ಲಕ್ಷ ನೀವು ಹೇಗೆ ಒಂದೇ ಕ್ಷಣದಲ್ಲಿ ನೀವು ಮಾಡಲಿಕ್ಕಾಗುತ್ತೆ ಅಂತ ಹೇಳಿದ್ರು. ದೇ ಆರ್ ಇನ್ವಾಲ್ವಿಂಗ್ ದ ಪಬ್ಲಿಕ್ ಪಾರ್ಟಿಸಿಪೇಷನ್ ಆಲ್ಸೋ ಅಂತೇಳಿ. ಸೊ ಹಾಗಾಗಿ ಡೆಫಿನೆಟ್ಲಿ ನಮ್ಮ ಬ್ಯಾಂಗ್ಳೂರು ಈಸ್ ಅ ಉದ್ಯಾನವನ ನಗರಿ. ಸೊ ಅದನ್ನು ಮತ್ತೆ ಮರುಕಳಿಸೋದಕ್ಕೆ, ಮತ್ತೆ ಅದನ್ನು ನಾವು ಎಂಜಾಯ್ ಮಾಡೋದಕ್ಕೆ ಡೆಫಿನೆಟ್ಲಿ ಈ ಇನಿಷಿಯೇಷನ್ ಏನು ತೊಗೊಂಡಿದ್ದಾರೆ ಸರ್ಕಾರದಿಂದ, ಅದು ಶ್ಲಾಘನೀಯ ಅಂತಲೇ ಹೇಳಬೇಕು. ಜೊತೆಗೆ ಈ ಮರಗಳಿಗೆ ಓಟ, ಇದರಲ್ಲಿ ಸಾಕಷ್ಟು ಜನ ನೋಡಿದ್ರೆ ಯೂತ್ಸ್ ಎಲ್ಲ ಪಾಲ್ಗೊಂಡಿರೋದು ಒಂದು ಒಳ್ಳೆ ವಿಚಾರ. ಯಾಕಂದ್ರೆ ಇವತ್ತು ಯೂತ್ಸ್ ಅಂತ ಹೇಳಿದ್ರೆ ಎಲ್ಲರ ಕೈಲಿ ಮೊಬೈಲ್ ಇರುತ್ತೆ, ಆ ಕಡೆ ಒಂದು ರೀಲ್ ಇರುತ್ತೆ, ಈ ಕಡೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಾರೆ, ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೇ ಅವ್ರು ಕಾಣ್ತಾ ಇರ್ತಾರೆ. ಇವತ್ತು ಇಲ್ಲಿ ಕಾಣ್ತಾ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯೂತ್ಸ್ ಆ್ಯಕ್ಚುಲಿ ನಮ್ಮ ಇನ್ನೊಬ್ಬರು ಈ ಶೇಷಾದ್ರಿ ಕಾಲೇಜು ಅವರ ಪ್ರೊಫೆಸರ್ ಹೇಳ್ತಾ ಇದ್ರು, ಆರ್ಗನೈಸರ್ ಸೆಕ್ರೆಟರಿ, ಅಂದರೆ ಮಕ್ಕಳಿಗೆ ಯಾವಾಗಲೂ ಅವ್ರಿಗೆ ಏನಾದರೂ ಚಟುವಟಿಕೆ ಇರುವಂತಹ ಕೆಲಸಗಳನ್ನು ನಾವು ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಅವರು ನಮ್ಮ ಜೊತೆಗೆ ತೊಡಗಿಸ್ಕೊಂಡಿರ್ತಾರೆ ಅಂತ. ಈಗ ನಾನು ಆ್ಯಕ್ಚುಲಿ ಮೊಬೈಲ್ ಅಡಿಕ್ಷನ್ನು ಬಗ್ಗೆ ತುಂಬ ಕೆಲಸ ಮಾಡ್ತಿದ್ದೀನಿ. ನಮಗೆ ಬರುವಂತಹ ಸಾಕಷ್ಟು ಮಕ್ಕಳುಗಳು ಮೊಬೈಲ್ ಅಡಿಕ್ಷನಿಂದ ನೊಂದಿರ್ತಾರೆ. ಸೊ ನಾವು ಅದೇ ಹೇಳಿದೆ, ಮುಂಚೆ ಎಲ್ಲ ನಾವು ಮರ್ಕೋತಿ ಆಟ ಆಡ್ತಾ ಇದ್ದೋ, ಅಂದರೆ 5:30 ರಾತ್ರಿ ಆಗೋವರೆಗೂ ಹೊರಗಡೆನೇ ಆಟ ಆಡ್ಕೊಂಡಿರ್ತಾ ಇದ್ದೋ ನಾವು. ಆ್ಯಕ್ಚುಲಿ ಎಲ್ಲ ನ್ಯಾಚುರಲ್ ಆಗಿ ಸಿಗುವಂಥ ವಸ್ತುಗಳನ್ನು ತೊಗೊಂಡು, ಚಿನ್ನಿ ಕೋಲ್ ಇರ್ಬೋದು, ಕೋಲ್ದಾಂಡ ಇರ್ಬೋದು, ಯಾವುದೇ ಆದ್ರೂ. ಸೊ ಈಗ ನಾವು ಮಕ್ಕಳು ಏನಾದರೂ ಮರ ಹತ್ತಾರೆ ಅಂದರೆ ಎದುರುಕೊಂಡು, ಅಯ್ಯೋ ಬಿದ್ದೆ ಹೋಗ್ತಾನೆ, ಫ್ರ್ಯಾಕ್ಚರೇ ಆಯಿತು, ಸತ್ಯ ಹೋದ ನನ್ನ ಮಗ ಇವನು ಅಂತ ಅಷ್ಟು ಭಯ ಬೀಳ್ತಾರೆ ಆ್ಯಕ್ಚುಲಿ ಪೇರೆಂಟ್ಸು. ಸೊ ಆ ಥರದ ಭಯ, ಆತಂಕವನ್ನು ಹೋಗ್ಲಾಡ್ಸೋದಕ್ಕೆ ಡೆಫಿನೆಟ್ಲಿ ಈ ಥರ ಪ್ರೋಗ್ರಾಮ್ ಸಹಾಯ ಆಗುತ್ತೆ. ಮಕ್ಕಳಲ್ಲಿ ಪ್ರಕೃತಿಯಷ್ಟೇ ಸಹಜವಾದಂಥ ಎನರ್ಜಿ ಇರುತ್ತೆ. ಸೊ ಆ ಎನರ್ಜಿಯನ್ನು ಅವರು ಉಪಯೋಗಿಸ್ಕೋಬೇಕು ಅಂದರೆ ಅವ್ರು ಆದಷ್ಟು ಪ್ರಕೃತಿಯ ಜೊತೆಗೆ ಇರಬೇಕು. ಸೊ ಅದನ್ನು ನಾವು ಎಲ್ಲಿ ಬೇಕಾದರೂ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೋದು. ಸೊ ನಾನು ಯೂಶ್ವಲಿ ಮಕ್ಕಳಿಗೆ, ಪೇರೆಂಟ್ಸ್ಗೆ ಹೇಳೋದೇನಪ್ಪ, ಮಕ್ಕಳನ್ನ ಆಡ್ಲಿಕ್ಕೆ ಬಿಡಿ. ಮನೇಲೇ ನೀವು ಬಿಡಲಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ, ಮೊಬೈಲ್ ಇಟ್ಕೊಂಡು ವಿಡಿಯೋ ಗೇಮ್ ಆಡ್ತಾ ಇರ್ತಾರೆ. ನೆಕ್ಸ್ಟು ನಿಮಗೆ ಅದೇ ಸಮಸ್ಯೆಯಾಗಿ ಹೊರಬರುತ್ತೆ. ಸೊ ಹೆದರ್ಕೋಬೇಡಿ, ಬೀಳಲಿ, ಗಾಯಗಳಾಗಲಿ, ಏನೇ ತೊಂದರೆಗಳಾದರೂ ಕೂಡ ನೀವು ಆಘಾತ ಆಗುತ್ತೆ ಅನ್ನೋವಂಥ ಆತಂಕದ ಸ್ವಭಾವ ಏನಿದೆ ಅದನ್ನು ಬಿಟ್ಟು ಪರಿಸರ ಉಳಿಸೋದಕ್ಕೆ ಹಾಗೂ ಪರಿಸರ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಯಥೇಚ್ಛವಾಗಿ ಫ್ರೀಡಮ್ ಆಗಿ ಅವ್ರನ್ನ ಕಳಿಸಿ, ಹಾಗೂ ನೀವು ಕೂಡ ಬಂದು ಸೇರಿಕೊಳ್ಳಿ ಅದ್ರ ಜೊತೆಗೆ. ಸೊ ಇನ್ನೂ ಕೂಡ ಮಕ್ಕಳೇ ಒಂದು ಮಾರ್ಗದರ್ಶನವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಂತಹ ಡಾಕ್ಟರ್ ಲೋಕೇಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಜೊತೆಗೆ ನನ್ನ ಜೊತೆ ಇದ್ದಾರೆ ಸೈಕಾಲಜಿಸ್ಟ್ ಮತ್ತು ಮೋಟಿವೇಶನ್ ಸ್ಪೀಕರ್ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಅವರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರ ಜೊತೆ ಕೂಡ ಒಂದೆರಡು ಮಾತಾಡೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ಕಾರ ಸರ್. ಎಸ್ ಮೇಡಮ್, ಇವತ್ತು ರನ್ ಫಾರ್ ಟ್ರೀಸ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾದ್ರಿ, ನೀವು ಕೂಡ ಓಡಿದ್ರಿ, ನೋಡಿದ್ವಿ ನಾವೆಲ್ಲ. ಸಾಕಷ್ಟು ತುಂಬ ಚೆನ್ನಾಗಿತ್ತು. ಹೇಗೆ ಅನಿಸ್ತಾ ಇದೆ ಮೇಡಮ್?
ಖುಷಿ ಆಗ್ತಾ ಇದೆ. ನಾವು ಭಾನುವಾರ ಅಂದರೆ ಮಲ್ಕೋಬೇಕು ಅನ್ನೋ ಒಂದು ಸಮಯದಲ್ಲಿ ಬಂದು ಓಡಿರೋದು ಫುಲ್ ಫ್ಯಾಮಿಲಿ ಜೊತೆ ಖುಷಿ ಆಗ್ತಿದೆ. ನನ್ನ ಫ್ರೆಂಡ್ಸು ಸಹ ಬಂದಿದ್ದಾರೆ. ಇಲ್ಲಿ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು ಓಡಬೇಕಾದ್ರೆ ಅದನ್ನ ನೋಡಿ ಖುಷಿ ಆಗ್ತಾ ಇತ್ತು. ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ, ನಮ್ಮ ಯುವ ಜನತೆಗೆ ಅದು ಗೊತ್ತಿಲ್ಲ, ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅಂಥೇಳಿ. ಕಂಪ್ಲೇಂಟ್ ಮಾಡೋದ್ರ ಬದಲು ಇನ್ವಾಲ್ವ್ಮೆಂಟ್ ಮಾಡಿದ್ರೆ ಚೇಂಜಸ್ ಬಂದೇ ಬರುತ್ತೆ ಅನ್ನೋದನ್ನು ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ನೋಡಿದ್ದೀವಿ. ಜೊತೆಗೆ ಇವತ್ತು ನೀವು ಸಕುಟುಂಬರಾಗಿ ಬಂದಿದ್ದೀರಾ, ಯಾಕಂದ್ರೆ ಮಗಳು ಕೂಡ ಇವತ್ತು ಓಡಿದ್ರು, ನಾವು ನೋಡಿದ್ವಿ, ಪದಕ ಕೂಡ ಪಡೆದಿದ್ದಾರೆ. ಅವ್ರ ಜೊತೆನೂ ಕೂಡ ಒಂದೆರಡು ಮಾತಾಡ್ತೀನಿ. ಎಸ್ ಮೇಡಮ್, ಎಸ್, ಇವತ್ತು ರನ್ ಫಾರ್ ಟ್ರೀಸ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಂಡಿದ್ರಿ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಮ್ಯಾರಥಾನಲ್ಲಿ ಓಡಿರೋದು. ಸೊ ಎಷ್ಟು ಕಿಲೋಮೀಟರ್ ಓಡಿದ್ರಿ? ನಾನು 3 ಕಿಲೋಮೀಟರ್ಸ್ ವಾಕಿಂಗ್ ಮಾಡಿದೆ. ಓ ಸೂಪರ್ ಸೂಪರ್. ಇದು ಫಸ್ಟ್ ಟೈಮ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಾ? ನನ್ನ ಫ್ರೆಂಡ್ ಬಂದಿದ್ದಾಳೆ, ನನ್ನ ಫ್ರೆಂಡ್ಸು ಬಂದಿದ್ದಾರೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಾ? ಎಸ್, ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಓಕೆ. ನಾನು ಫಸ್ಟ್ ಟೈಮ್ ಇದೆ ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು. ಓಕೆ. ಇನ್ಮೇಲೆ ಮಾಡ್ತೀರಾ? ಪದೇ ಪದೇ ಮಾಡ್ತೀರಾ? ಪದೇ ಪದೇ ಮಾಡ್ತೀನಿ. ಎಸ್. ನಿಮಗೆ ಈ ಒಂದು ರನ್ ಫಾರ್ ಟ್ರೀಸ್ ನಮ್ಮ ಗ್ರೀನ್ ಪಾತಿಂದ ಒಂದು ನಡೆದಂತಹ ಕಾರ್ಯಕ್ರಮ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ, ಆರ್ಗನೈಸರ್ ಬಗ್ಗೆ? ಇಟ್ ಈಸ್ ಅ ನೈಸ್ ಇನಿಷಿಯೇಟಿವ್ ಬಿಕಾಸ್ ಲೈಕ್ ಇವಾಗ ಎಲ್ಲ ಕಡೆ ಟ್ರೀಸ್ನ ಕಟ್ ಡೌನ್ ಮಾಡ್ತಾ ಇದ್ದಾರೆ. ಸೊ ರನ್ನಿಂಗ್ ಫಾರ್ ಟ್ರೀಸ್ ಈಸ್ ಅ ನೈಸ್ ಇನಿಷಿಯೇಟಿವ್ ಬಿಕಾಸ್ ಅಟ್ಲೀಸ್ಟ್ ಒನ್ ಈಸ್ ನೀವು ಹೆಲ್ದಿ ಆಗ್ತೀರಾ, ಇನ್ನೊಂದು ಯು ಕ್ಯಾನ್ ಪ್ಲಾಂಟ್ ಟ್ರೀಸ್ ಆಲ್ಸೋ. ಸೊ ನೈಸ್ ಇನಿಷಿಯೇಟಿವ್. ಎಸ್, ನಿಮ್ಮ ಒಂದು ಫ್ಯಾಮಿಲಿಯಿಂದನೇ ಸಾಕಷ್ಟು ಫೌಂಡೇಶನ್ಗಳನ್ನು ಮಾಡಿದ್ದೀರಾ, ಸಾಕಷ್ಟು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ದಾರೆ ನಿಮ್ಮ ತಂದೆ ಮತ್ತು ತಾಯಿ. ಅವರ ಒಂದು ಕಾಣಿಕೆಯೂ ಕೂಡ ನಿಮ್ಮಲ್ಲಿದೆ. ಸೊ ಅದನ್ನು ಹೇಗೆ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ಅಂತ? ಐ ಆಮ್ ನಾಟ್ ಶೋರ್ ಇವಾಗ ಸದ್ಯಕ್ಕೆ, ಬಟ್ ಅಫ್ಕೋರ್ಸ್ ಏನೋ ಮಾಡೇ ಮಾಡ್ತೀವಿ, ಇಲ್ಲಾಂದ್ರೆ ಅವ್ರು ಬಿಡಲ್ವಲ್ಲ. ಸೊ ಏನಾದರೂ ಮಾಡ್ತೀವಿ. ಎಸ್, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಬನ್ನಿ, ಇನ್ನು ಸಾಕಷ್ಟು ಜನ ಇದ್ದಾರೆ, ಅವ್ರ ಜೊತೆ ಕೂಡ. ಎಸ್, ರನ್ ಫಾರ್ ಟ್ರೀಸ್ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಇನ್ನೊಬ್ರು ಬಂದಿದ್ದಾರೆ. ಅವರು ಏನಂತ ಹೇಳಿದ್ರೆ ನಮ್ಮ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ರಾಷ್ಟ್ರೀಯ ವಿಜೇತರು ಕೂಡ ಅವರು. ಬನ್ನಿ, ಯಾವ್ಯಾವ ಥರ ಅವರು ಕಾರ್ಯಕ್ರಮಗಳು ಮಾಡಿದ್ದಾರೆ ಮತ್ತು ಎಂತಹ ಅವರ ಒಂದು ಹೊಸ ಒಂದು ಸಂಚಲನ ಮೂಡಿಸಿದ್ದಾರೆ, ಪ್ರತಿಯೊಂದು ಮಾಹಿತಿನ ಸ್ಟಾರ್ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಎಸ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಧಾರಿಣಿ ಅಂತ. ಧಾರಿಣಿ, ಏನು ಮಾಡ್ತೀರಾ ನೀವು? ನಾನು 12th ಮುಗಿಸಿದ್ದೀನಿ ಇವಾಗ. ನಾನು ಒಂದು ಬುಕ್ ಬರೆದಿದ್ದೆ ಇನ್ಸೆಕ್ಟ್ಸ್ ಬಗ್ಗೆ. ಯಾಕಂದರೆ ಇನ್ಸೆಕ್ಟ್ಸ್ ಬಂದು ತುಂಬ ಇಂಪಾರ್ಟೆಂಟ್ ಜೀವಿ ಅವು. ಅವಿಲ್ಲ ಅಂತ ಅಂದರೆ ನಮ್ಮ ಪಾಲಿನೇಷನ್ ಆಗಲ್ಲ, ನಮ್ಮ ಕೊನೆಗೆ ಊಟ ಸಿಗಲ್ಲ. ಆ್ಯಂಡ್ ಆ ವರ್ಲ್ಡ್ ಎಷ್ಟು ಪ್ಯೂರ್ ಅಂತ ಅಂದರೆ ಅವಕ್ಕೆ ತುಂಬ ಸ್ಮಾಲ್ ಆಗಿರೋದ್ರಿಂದ ಡೇಂಜರು ಜಾಸ್ತಿ ಇರುತ್ತೆ. ಸೊ ಅವನ್ನ ನಾವು ಕನ್ಸರ್ವ್ ಮಾಡಬೇಕಂತ ನನ್ನ ಐಡಿಯಾ ಅಷ್ಟೇ. ಇದೆಲ್ಲ ಹೇಗೆ ಸ್ಫೂರ್ತಿ, ಹೇಗೆ ನಿಮಗೆ ಇದೆಲ್ಲ ಸ್ಫೂರ್ತಿ ಏನಂದರೆ, ನಾನಿರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ. ಅಲ್ಲಿ ನಾನು ತುಂಬ ಇನ್ಸೆಕ್ಟ್ ಸ್ಪೀಷೀಸ್ನ ನಾನು ನೋಡ್ತಿದ್ದೆ. ಬಟ್ ನಾನು ಕ್ಯಾಂಪಸ್ಸಿಂದ ಆಚೆ ಬಂದಾಗ ಅವೆಲ್ಲ ಕಾಣಲ್ಲ. ಬಿಕಾಸ್ ಬ್ಯಾಂಗ್ಳೂರ್ ಇಸ್ ಅ ಮೆಟ್ರೋಪಾಲಿಟನ್ ಸಿಟಿ. ಆ್ಯಂಡ್ ಸೊ ಅವನ್ನ ಕನ್ಸರ್ವ್ ಮಾಡಬೇಕು, ಯಾಕಂದರೆ ತುಂಬ ಎಂಡೇಂಜರ್ಡ್ ಸ್ಪೀಷೀಸ್ ಇದ್ದಾವೆ. ಆಮೇಲೆ ಎಲ್ಲ ಏನು ನಾಶ ಆಗ್ತಿದ್ದಾವೆ. ಸೊ ನಾವು ಸೇವ್ ಫಾರ್ ಟ್ರೀಸಿಂದ ತುಂಬ ಟ್ರೀಸ್ ಹಾಕೋದ್ರಿಂದ ನಾವು ಬೆಂಗಳೂರಿಗೆ ತುಂಬ ಎಂಡೇಂಜರ್ಡ್ ಸ್ಪೀಷೀಸ್ನ ಮತ್ತೆ ಅವು ಬ್ರೀಡ್ ಮಾಡೋ ಅವಕಾಶ ಕೊಡ್ತೀವಿ. ಆ್ಯಂಡ್ ನಾವು ಮೈಗ್ರೇಟರಿ ಬಟರ್ಫ್ಲೈಸ್ ತುಂಬ ಕಮ್ಮಿ ಆಗಿತ್ತು ಬ್ಯಾಂಗ್ಳೂರಲ್ಲಿ. ಅವೆಲ್ಲ ಮಂಗಳೂರಿಂದ ಬ್ಯಾಂಗ್ಳೂರ್ ಬಂದು ಸ್ಟೇ ಮಾಡಿ ಆ್ಯಂಡ್ ಮತ್ತೆ ಚೆನ್ನೈಗೆ ಹೋಗ್ತವೆ. ಆ ರೂಟು ತುಂಬ ಇದು ಕರಪ್ಟ್ ಆಗಿ. ಸೊ ಆ ಟ್ರೀಸ್ ಹಾಕೋದ್ರಿಂದ ಅವಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬಯೋಡೈವರ್ಸಿಟಿ ಲೆಕ್ಕದಲ್ಲಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇದು ಮ್ಯಾಸಿವ್ ಪ್ರಾಜೆಕ್ಟಿಂದ ನಮ್ಮ ಬ್ಯಾಂಗ್ಳೂರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಎಸ್, ಇವತ್ತು ಮರಗಳಿಗಾಗಿ ಓಟ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಓಡಿದ್ರಿ ಅಂತ ಕೇಳ್ಪಟ್ಟಿವಿ. ಎಷ್ಟು ಕಿಲೋಮೀಟರ್ ಓಡಿದ್ರಿ ನೀವು? ನಾವು 3 ಕಿಲೋಮೀಟರ್ ವ್ಯಾಕಥಾನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಓಕೆ. ಯಾರ್ಯಾರು ಬಂದಿದ್ರು ನಿಮ್ಮ ಜೊತೆ? ಯಾರು ಬಂದಿದ್ರ ಸ್ನೇಹಿತರು? ನನ್ನ ಫ್ರೆಂಡು ಆ್ಯಂಡ್ ನಮ್ಮಮ್ಮ ಆ್ಯಂಡ್ ಶೇಜಲ್ ಅವ್ರು ನಮ್ಮ ಫ್ರೆಂಡು. ಆ್ಯಂಡ್ ನಮ್ಮ ಆಂಟಿ ಅವರೇ ನಮ್ಗೆ ಇನಿಷಿಯೇಷನ್ ಕೊಟ್ಟಿರೋದು. ಆ್ಯಂಡ್ ನಮ್ಮಪ್ಪ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಅವ್ರು ವರ್ಕ್ ಮಾಡ್ತಿರೋದು. ಆ್ಯಂಡ್ ಅವರೇ ನನಗೆ ಮೋಟಿವೇಶನ್ ಕೊಡೋದು ಈ ಥರ ಎಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ, ಅಥವಾ ನಾನು ಏನೇ ಮಾಡಿದ್ರೂ ಅವರೇ ಸಪೋರ್ಟು. ಆ್ಯಂಡ್ ನಮ್ಮಮ್ಮ ಇದಕ್ಕೆ ಬ್ಯಾಕ್ ಬೋನಾಗಿ ನಿಂತಿರೋದು ನಮ್ಮಮ್ಮನೇ. ಎಸ್, ನೋಡಿ ಎಂತಹ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಯಾಕಂದರೆ ತಂದೆ ತಾಯಿಗಳ ಆಶೀರ್ವಾದ ಜೊತೆಗೆ ಮಕ್ಕಳು ಈ ಥರ ಒಂದು ಹೊಸ ಹೊಸ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರದು ವಿಶೇಷವೇ ಸರಿ. ಬನ್ನಿ, ಇನ್ನೂ ಸಾಕಷ್ಟು ಜನ ಇದ್ದಾರೆ, ಅವ್ರ ಜೊತೆನೂ ಕೂಡ ಮಾತಾಡೋಣ, ಸ್ಟಾರ್ ಕನ್ನಡದಲ್ಲಿ ನೋಡೋಣ. ಬನ್ನಿ ಮೇಡಮ್, ನೀವು ಕೂಡ ರನ್ ಫಾರ್ ಟ್ರೀಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ಹೇಗೆ ಅನಿಸ್ತಾ ಇದೆ ಮೇಡಮ್? ಸರ್, ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ಪಾಸ್ಟ್ 10 ಇಯರ್ಸಿಂದ ಕೂಡ ನಾನು ಮ್ಯಾಮ್ ಜೊತೆಯಲ್ಲಿ, ಪದ್ಮಾಕ್ಷಿ ಮ್ಯಾಮ್ ಜೊತೆಯಲ್ಲಿ ನೇಚರ್ಗೋಸ್ಕರ ನಾವು ಕೆಲಸನೇ ಮಾಡ್ತಾಯಿದ್ದೀವಿ. ಇದೆಲ್ಲದ್ರ ಮಧ್ಯದಲ್ಲಿ ಒಂದು ಅರ್ಥ ಆಗಿದ್ದು, ಡು ನಾಟ್ ಇಂಟರ್ಫಿಯರ್ ವಿತ್ ದ ನೇಚರ್ ಅನ್ನೋದು ನಂಗೆ ಚೆನ್ನಾಗಿ ಅರ್ಥ ಆಯಿತು.
ತಾನೇ ಮನುಷ್ಯನ ಒಂದು ಹಸ್ತಕ್ಷೇಪ ಇಲ್ದಲೇ ಇದ್ದರೆ ನೇಚರ್ ಅದಕ್ಕೆ ರಿಪೇರಿ ಮಾಡ್ಕೊಳ್ಳೋಕೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಷ್ಟು ಮಾಡಿದರೆ ಬಹುಶಃ ತುಂಬ ದೊಡ್ಡ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಇವತ್ತಿನ ಇವೆಂಟಲ್ಲಿ ತುಂಬ ವಿಷಯಗಳನ್ನ, ತುಂಬ ಜನಗಳನ್ನ ತಿಳ್ಕೊಳ್ಳೋವಂತಹ ಒಂದು ದೊಡ್ಡ ಸಂದರ್ಭ ಅಂತ ಅನ್ನಿಸ್ತು. ಇಟ್ ವಾಸ್ ವೆರಿ ಹ್ಯಾಪಿ ಮೂಮೆಂಟ್. ಬಿಕಾಸ್ ಸಂಡೇ ಆದರೂ ಬೆಂಗಳೂರು ಜನ ಯಾರು ಮಲಗ್ದಲ್ಲೇ ತುಂಬ ಜನ ಇಲ್ಲಿ ಬಂದು ಅದರಲ್ಲೂ ಯಂಗ್ಸ್ಟರ್ಸ್ ಬಂದಿರೋದಕ್ಕೆ ಭಾಳ ಸಂತೋಷ ಆಯಿತು. ಇದು ಹೀಗೆ ಮುಂದುವರಿತಾ ಇವರೆಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಅಂತ ನನ್ನ ಆರ್ಗನೈಸರ್ಸ್ಗೆ ನಾನು ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರನ್ ಫಾರ್ ಟ್ರೀಸ್, ರನ್ ಫಾರ್ ಟ್ರೀಸ್. ನಮ್ಮ ಜಾತಿ ಹಸಿರು ಜಾತಿ, ನಮ್ಮ ಕುಲ ಹಸಿರು ಕುಲ, ನಮ್ಮ ಜಾತಿ ಹಸಿರು ಜಾತಿ, ನಮ್ಮ ಕುಲ ಹಸಿರು ಕುಲ. ಮರಗಳಿಗಾಗಿ ಮರಗಳಿಗಾಗಿ ಜೈ